ರಾಮ ಬಿಟ್ಟ ಬಾಣಕ್ಕೆ ನಿರ್ಮಾಣವಾಗಿತ್ತು ಕೊಳ. ಬರ ಬಂದರೂ ಬತ್ತೋದಿಲ್ಲ ಈ ಕೊಳ. ಮಹಾಭಾರತದಲ್ಲಿ ಪಾಂಡವರ ಅಜ್ಞಾತವಾಸದಲ್ಲಿ ಭೀಮ ಕೀಚಕನ ವಧೆ ಮಾಡಿದ್ದು ಇಲ್ಲೇ. ಇದೇ ಜಾಗದಲ್ಲಿ ರಾಮನ ಮೂರ್ತಿಗೆ ಇಲ್ಲಿ ನಿತ್ಯವೂ ಪೂಜೆ ನಡೆಯುತ್ತೆ. ಆಂಜನೇಯನಿಲ್ಲದೆ ರಾಮ, ಸೀತಾಮಾತೆ, ಲಕ್ಷ್ಮಣನ್ಗೆ ಪೂಜೆ ಸಲ್ಲಿಸೋ ದೇಗುಲವಿರೋ ಪುಣ್ಯಕ್ಷೇತ್ರವಿದು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯ ದಿನಗಣನೆಯ ನಡುವೆ ರಾಮ ಕಾಲಿಟ್ಟ ಸ್ಥಳ ಪುರಾಣಗಳು ಒಂದೊಂದೇ ಮುನ್ನೆಲೆಗೆ ಬರ್ತಿದೆ. ರಾಮ, ಲಕ್ಷ್ಮಣ, ಸೀತೆ ವನವಾಸದಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನ ಕಡೂರಿನ ಮಚ್ಚೇರಿಯಲ್ಲಿಯೂ ಬಂದಿದ್ರು ಅನ್ನೋದನ್ನ ಸ್ಥಳೀಯರು ಇಂದಿಗೂ ನಂಬ್ತಾರೆ. ಅಂದು ಸೀತಾಮಾತೆಯ ಸ್ನಾನಕ್ಕಾಗಿ ರಾಮ ಬಿಟ್ಟ ಬಾಣ ಕಲ್ಲು ಬಂಡೆಯಲ್ಲಿ ಕೊಳವೆ ಸೃಷ್ಟಿಸಿತ್ತು. ಅದಲ್ಲದೆ ಸೀತಾಮಾತೆಯ ಸೀರೆ ಹಾದು ಹೋದ ಬಂಡೆಯಲ್ಲಿ ಕುರುಹು ಇದೆ ಅಂತಾರೆ ಸ್ಥಳೀಯರು. ಕೆಲವು ಘಟನೆಗಳು ನಡೆದಿದೆ ಅಂತ ಹೇಳ್ತಕ್ಕಂತಹ ಒಂದು ಸ್ಥಳ ಅಂತಂದರೆ ಅದು ಏಕೈಕ ಸ್ಥಳ ಅಂತಂದರೆ ಕಡೂರು ತಾಲೂಕಿನ ಮಚ್ಚೇರಿ ಗ್ರಾಮದಲ್ಲಿರ್ತಕ್ಕಂಥ ಕುಂತಿಹೊಳೆನ ಜಾಗದಲ್ಲಿರ್ತಕ್ಕಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಮಹಾಭಾರತ ಮತ್ತು ರಾಮಾಯಣ ಎರಡೂ ಯುಗಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ದಂತಕಥೆಗಳು ಅಥವಾ ಒಂದಿಷ್ಟು ಸ್ಥಳ ಪುರಾಣಗಳು ಇಲ್ಲಿ ಹಿರಿಯರಿಂದ ಕೇಳ್ಪಟ್ಟಿದ್ದೀವಿ. ಅದು ಕೆಲವು ಕುರುಹುಗಳಲ್ಲಿದೆ. ರಾಮಾಯಣ ಕಾಲದಲ್ಲಿ ರಾಮ ಸೀತೆಯನ್ನು ಮದುವೆಯಾದ ನಂತರ ಆತ ವನವಾಸಕ್ಕೆ ಹೊರಟಂಥ ಸಮಯದಲ್ಲಿ ಒಂದು ದಿವಸ ಈ ಜಾಗದಲ್ಲಿ ತಂಗಿರ್ತಾನೆ ಅಂಥೇಳಿ ಒಂದು ಪ್ರತೀತಿ ಇದೆ. ರಾಮಾಯಣ ಕಾಲದಲ್ಲಿ ಇವೆಲ್ಲವೂ ನಡೆದಿದೆ ಎಂಬುದಕ್ಕೆ ಸಾಕ್ಷಿಯಂತೆ ಇಲ್ಲಿ ಕಾಲರಾಮನ ದೇವಸ್ಥಾನವೂ ಇದೆ. ಆಂಜನೇಯ ಸಿಗುವ ಮುನ್ನವೇ ಇಲ್ಲಿ ಬಂದಿದ್ದರಿಂದ ಬಲಭಾಗದಲ್ಲಿ ಸೀತೆ, ಎಡಭಾಗದಲ್ಲಿ ಲಕ್ಷ್ಮಣ, ಮಧ್ಯದಲ್ಲಿ ರಾಮನಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತಿದೆ. ಇಲ್ಲಿನ ಹೊಳೆಗೆ ಕುಂತಿ ಹೊಳೆ ಅಂತ ಕರೆಯಲಾಗುತ್ತೆ. ಭೀಮ ಇಲ್ಲೇ ಕೀಚಕನ ವಧೆ ಮಾಡಿ ವಿಶ್ರಾಂತಿ ಪಡೆದಿದ್ದಕ್ಕೆ ಕೆಲ ಕುರುಹುಗಳಿವೆ. ಇಲ್ಲಿನ ಕೊಳದಲ್ಲಂತೂ ನೀರು ಬತ್ತಿರೋ ಉದಾಹರಣೆ ಇಲ್ಲ ಎನ್ನಲಾಗುತ್ತೆ. ಈ ಜಾಗದಲ್ಲಿ ಕೀಚಕನ ವಧೆ ಆಯಿತು ಅಂತ ಉತ್ತರ ಗೋಗ್ರಹಣ ನಡೆದಿದ್ದು ಈ ಜಾಗದಲ್ಲಿ. ಈ ಕೀಚಕನ ವಧೆ ಆದಂಥ ಸಮಯದಲ್ಲಿ ಭೀಮ ಅಲ್ಲಿ ಮಂಚ ಹಾಕೊಂಡು ಮಲಗಿದ್ದ ಅಂತೇಳಿ 4 ಭೀಮನ ಮಂಚದ ಕಾಲಿನ ಗುರುತಿದೆ ಇಲ್ಲಿ. ಹೀಗಾಗಿ ಮಹಾಭಾರತ ಮತ್ತು ರಾಮಾಯಣ ಎರಡೂ ಕಾಲಘಟ್ಟದಲ್ಲಿ ಆಗಿದ್ದಂಥ ಸ್ಥಳ ಪ್ರತೀತಿ ಈ ಜಾಗದಲ್ಲಿದೆ. ಒಟ್ಟಾರೆ ರಾಮಾಯಣ ಮಹಾಭಾರತದ 2 ಕಾಲಘಟ್ಟದಲ್ಲಿಯೂ ಈ ಕುಂತಿ ಕೊಳವಿತ್ತು ಎನ್ನುತ್ತಿದ್ದಾರೆ ಅಲ್ಲಿನ ಜನರು. ರಾಮನಿಂದಾಯ್ತು ಕೊಳ, ಅಲ್ಲಿಯೇ ನಡೆಯಿತು ಕೀಚಕನ ವಧೆ. ಇಂದು ಕಾಲರಾಮನಿಗಾಗಿ ಬರುವ ಭಕ್ತರ ಇಷ್ಟಾರ್ಥ ಸಿದ್ಧಿಗೊಳಿಸುವ ಪುಣ್ಯಕ್ಷೇತ್ರವೇ ಮಚ್ಚೇರಿಯ ಕುಂತಿಹೊಳೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.